Hi friends, welcome to YouTube channel Study Karnataka. Yesterday we have shared the mock test number 5 on Telegram channel. Hope everyone has attended the test. ಅನುಕು ಪರೀಕ್ಷೆ 5 ನಿನ್ನೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಲಾಗಿತ್ತು. ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಇದರಲ್ಲಿ ಹಲವಾರು ಕ್ವಶನ್ಸ್ಗಳು ಪ್ರೀವಿಯಸ್ ಎಕ್ಸಾಮಿನೇಷನ್ಸಲ್ಲಿ ಬಂದಿದೆ. ಇದೇ ರೀತಿಯಾದ ಸ್ಪೆಸಿಫಿಕ್ ಪೇಪರ್ ಇರತಕ್ಕಂಥ ಕ್ವಶನ್ ಪೇಪರ್ನಿಂದ ಈ ಕ್ವಶನ್ಗಳನ್ನು ಆಯ್ಕೆ ಮಾಡಲಾಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ಇದರ ಉತ್ತರಗಳನ್ನು ನೋಡೋಣ. ದಯಮಾಡಿ ಎಲ್ಲರೂ ನಿಮ್ಮ ಉತ್ತರಗಳ ಜೊತೆಗೆ ಮ್ಯಾಚ್ ಮಾಡಿ ನಿಮಗೆ ಎಷ್ಟು ಕರೆಕ್ಟ್ ಆಗಿದೆ ಅಂತ ಸ್ಕೋರನ್ನು ಮೆನ್ಷನ್ ಮಾಡಿ. ಟ್ರೈ ಟು ರಿವೈಸ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಆನ್ ಯೂಟ್ಯೂಬ್ ಚಾನಲ್. ಫಾರ್ ಮಲ್ಟಿಪಲ್ ರಿವಿಷನ್ಸ್ ದೇರ್ ವಿಲ್ ಬಿ ಸಕ್ಸಸ್. ಪ್ಲೀಸ್ ಡೂ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡೂ ಮೇಕ್ ದಿ ನೋಟ್ಸ್ ಆಫ್ ದೋಸ್ ಥಿಂಗ್ಸ್. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ವಿ ವಿಲ್ ಬಿ ಸೀಯಿಂಗ್ ದಿ ಆನ್ಸರ್ಸ್ ಆಫ್ ದೋಸ್ mock tests that has been shared yesterday. The first question is that the Factories Act of 1948 provides that crèches be established and maintained for the use of children under the age of 6 years in the factories employing. See, from the question itself we are getting the answer for another question is that the crèches should be provided for the children who are below the age of 6 years. Do remember this, who are below the age of 6 years. For those only we are providing crèches. ಅಂದರೆ 1948ರ ಕಾರ್ಖಾನೆಗಳ ಕಾಯ್ದೆಯ ಪ್ರಕಾರ ಎಷ್ಟು ಜನ ಮಹಿಳಾ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರೆ 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಅವರ ಬಳಕೆಗಾಗಿ ಶಿಶು ವಿಹಾರಗಳನ್ನು ಸ್ಥಾಪಿಸಬೇಕು ಮತ್ತು ಅವನ್ನು ನಿರ್ವಹಿಸಬೇಕೆಂದು ಹೇಳುತ್ತದೆ. ಇದನ್ನು ನಾವು ಈ ಕಾಯ್ದೆಯ 2ನೇ ಸೆಷನ್ನಲ್ಲಿ ಅಂದರೆ 2ನೇ ಕ್ಲಾಸ್ನಲ್ಲಿ ನೋಡಿದ್ದೇವೆ. ಹೌದಾ? ಇದರ ಉತ್ತರ ಬಂದು 30ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಲ್ಲಿ ಅಂತಲ್ಲಿ ನೀವು ಶಿಶು ವಿಹಾರಗಳನ್ನು ನೀಡಲೇಬೇಕಾಗುತ್ತೆ. ರೈಟ್? ಯು ಶುಡ್ ಪ್ರೊವೈಡ್ ದಿ ಕ್ರಚೇಸ್ ಇಫ್ ದೇರ್ ಆರ್ ಮೋರ್ ದೆನ್ 30 ವುಮನ್ ವರ್ಕರ್ಸ್ ಇನ್ ದಿ ಇಂಡಸ್ಟ್ರಿ. ನೆಕ್ಸ್ಟ್, ಸೆಕೆಂಡ್ ಕ್ವಶನ್. Which one of the following is provided under the third schedule of the Factories Act of 1948? Right? We have discussed the first, second and third schedule in the last slide of the second video of Factories Act of 1948. Right? ನಾವು ಅನುಸೂಚಿಗಳನ್ನು 3 ಅನುಸೂಚಿಗಳನ್ನು ಎರಡನೇ ಭಾಗದ ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ಇಲ್ಲಿ 3ನೇ ಅನುಸೂಚಿಯನ್ನು ಕೊಟ್ಟಿದ್ದಾರೆ. 1ನೇ ಮತ್ತು 2ನೇ ಅನುಸೂಚಿ ಏನು ಹೇಳುತ್ತೆ ಎಂದು ನೀವು ಕಮೆಂಟ್ ಮಾಡಿ ಆನ್ಸರ್ ಮಾಡಿ. ರೈಟ್? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಾರ್ಖಾನೆಯ ಕಾಯ್ದೆ 1948ರ 3ನೇ ಅನುಸೂಚಿಯ ಅಡಿಯಲ್ಲಿ ಒದಗಿಸಲಾಗಿದೆ? ರೈಟ್? ಮೋಸ್ಟ್ಲಿ ಇದರ ಉತ್ತರ ಎಲ್ಲರಿಗೂ ಗೊತ್ತಿರಬಹುದು. ಆನ್ಸರ್ ಬಂದು ಲೀಸ್ಟ್ ಆಫ್ ನೋಟಿಫೈಡ್ ಡಿಸೀಸಸ್. ಅಧಿಸೂಚಿತ ರೋಗಗಳ ಪಟ್ಟಿಯನ್ನು ಈ 3ನೇ ಅನುಸೂಚಿಯಲ್ಲಿ ಕೊಡಲಾಗಿದೆ. ನೆಕ್ಸ್ಟ್, ಥರ್ಡ್ ಕ್ವಶನ್. ಸೆಕ್ಷನ್ 49 ಆಫ್ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ ಕವರ್ಸ್. ಇದನ್ನು ನಾವು ವಿಡಿಯೋದಲ್ಲಿ ಕವರ್ ಮಾಡಿಲ್ಲ, ಬಟ್ ಇದು ಪ್ರೀವಿಯಸ್ ಒಂದು ಕ್ವಶನ್ ಪೇಪರ್ನಲ್ಲಿ ಬಂದಿತ್ತು. ಸೊ ಅದರಿಂದಾಗಿ ಇದನ್ನು ಪಿಕಪ್ ಮಾಡಿ ಈ ಮಾಕ್ ಟೆಸ್ಟಲ್ಲಿ ಹಾಕಿದ್ದೇನೆ. ಅಂದರೆ ಕಾರ್ಖಾನೆಗಳ ಕಾಯ್ದೆಯ ಸೆಕ್ಷನ್ 49 ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಆಪ್ಷನ್ಸ್ ಬಂದು ವೆಲ್ಫೇರ್ ಆಫೀಸರ್, ವೀಕ್ಲಿ ಅವರ್ಸ್, ಕ್ಯಾಂಟೀನ್ಸ್ ಆ್ಯಂಡ್ ಸೇಫ್ಟಿ ಆಫೀಸರ್ಸ್. ರೈಟ್? ಇಲ್ಲಿ ಉತ್ತರ ಬಂದು ಕಲ್ಯಾಣ ಅಧಿಕಾರಿಗಳು. ರೈಟ್? ವೆಲ್ಫೇರ್ ಆಫೀಸರ್ಸ್. ಈಗ ಸುರಕ್ಷತಾ ಅಧಿಕಾರಿಗಳನ್ನು ನೇಮಿಸಬೇಕಾದರೆ ಎಷ್ಟು ಜನ ಕಾರ್ಮಿಕರು ಒಂದು ಕಾರ್ಖಾನೆಯಾಗಲಿ ಅಥವಾ ಒಂದು ಇಂಡಸ್ಟ್ರಿ ಆಗಲಿ ಅಲ್ಲಿ ಕೆಲಸ ಮಾಡುತ್ತಿರಬೇಕು? ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡಿದ್ದಲ್ಲಿ ಒಬ್ಬ ಸೇಫ್ಟಿ ಆಫೀಸರ್ ಅಥವಾ ಸುರಕ್ಷಾ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಇದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್, ಫೋರ್ತ್ ಕ್ವಶನ್. ದ ಆಂಬ್ಯುಲೆನ್ಸ್ ರೂಮ್ ಈಸ್ ಟು ಬಿ ಪ್ರೊವೈಡೆಡ್ ಇಫ್ ಎ ಫ್ಯಾಕ್ಟ್ರಿ ಎಂಗೇಜಸ್ ಮೋರ್ ದ್ಯಾನ್ ಡ್ಯಾಶ್ ಎಂಪ್ಲಾಯೀಸ್. ಹೌದಾ? ಒಂದು ಕಾರ್ಖಾನೆಯು ಡ್ಯಾಶ್ಗಿಂತ ಹೆಚ್ಚು ಕಾರ್ಮಿಕರನ್ನು ತೊಡಗಿಸಿಕೊಂಡರೆ ಆಂಬ್ಯುಲೆನ್ಸ್ ಕೊಠಡಿಯನ್ನು ಒದಗಿಸಬೇಕೆಂದು ಹೇಳುತ್ತದೆ. ರೈಟ್? ಮೋಸ್ಟ್ಲಿ ಇದರ ಉತ್ತರ ಎಲ್ಲರಿಗೂ ಗೊತ್ತಾಗುತ್ತೆ, ಯಾಕಂದರೆ ಇದು ಫ್ಯಾಕ್ಟ್ಸ್ ಆಗಿದ್ದು ನಾವು ಇದನ್ನು ಸಪ್ರೇಟಾಗಿ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಇದರ ಉತ್ತರ ಬಂದು 500 ಉದ್ಯೋಗಿಗಳು. ರೈಟ್? 500 ಎಂಪ್ಲಾಯೀಸ್. ಇಫ್ ಅಟ್ ಆಲ್ ಇಟ್ ಎಂಪ್ಲಾಯ್ಸ್ 500 ಆರ್ ಮೋರ್ ದೆನ್ 500 ಎಂಪ್ಲಾಯೀಸ್, ದೆನ್ ಇಟ್ ಶುಡ್ ಪ್ರೊವೈಡ್ ಆಂಬ್ಯುಲೆನ್ಸ್ ರೂಮ್. ನೆಕ್ಸ್ಟ್, ಫಿಫ್ತ್ ಕ್ವಶನ್. ಲೀವ್ ವಿತ್ ದಿ ವೇಜಸ್ ಈಸ್ ಅಲೌಡ್ ಫಾರ್ ಎಂಪ್ಲಾಯೀಸ್ ಇಫ್ ದೇ ವರ್ಕ್ ಫಾರ್ ಡ್ಯಾಶ್ ಡೇ ಇನ್ ಎ ಮಂತ್. ಅಂದರೆ ಉದ್ಯೋಗಿಗಳು ತಿಂಗಳಲ್ಲಿ ಡ್ಯಾಶ್ ದಿನ ಕೆಲಸ ಮಾಡಿದರೆ ವೇತನದೊಂದಿಗೆ ರಜೆಯನ್ನು ಅನುಮತಿಸಲಾಗುತ್ತದೆ. ಅಂದರೆ ಅವರಿಗೆ ಪ್ರತಿಯೊಂದು ಇಂತಿಷ್ಟು ದಿನ ಕೆಲಸ ಮಾಡಿದ ಮೇಲೆ ಒಂದು ರಜೆಯನ್ನು ಅವರಿಗೆ ಕ್ರೆಡಿಟ್ ಮಾಡಲಾಗುತ್ತೆ. ಹೌದಾ? ಇದನ್ನು ಕೂಡ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಇದರ ಉತ್ತರ ಬಂದು 20 days. ರೈಟ್? ದ ಆನ್ಸರ್ ಇಸ್ 20 days. Now your task is to answer
if at all they are eligible to get the leave after every 20 days, then what is the criteria? That means what is the number of working days they should be worked or they should have worked in the previous year for how many days, right? ಅಂದರೆ ಹಿಂದಿನ ಕ್ಯಾಲೆಂಡರ್ ದಿವಸದಲ್ಲಿ ಎಷ್ಟು ದಿನ ಅವರು ಕೆಲಸ ಮಾಡಿದ್ದಲ್ಲಿ ಅವರಿಗೆ ಪ್ರತಿ 20 ದಿನಕ್ಕೆ ಒಂದು ರಜೆಯನ್ನು ಕ್ರೆಡಿಟ್ ಮಾಡಲಾಗುತ್ತೆ. ಇದನ್ನು ಕಮೆಂಟ್ ಮಾಡಿ ಆನ್ಸರ್ ಮಾಡಿ. ನೆಕ್ಸ್ಟ್ 6th ಕ್ವಶನ್. ದ ಪ್ರೊವಿಷನ್ ಫಾರ್ ಕೂಲಿಂಗ್ ವಾಟರ್ ಡ್ಯೂರಿಂಗ್ ಹಾಟ್ ವೆದರ್ should be made by the organization if it employs dash or more employees, right? This has not been discussed in the video, but these kinds of factual questions can be asked in the KE examination, and that's why this has been directly picked up from the bare act that has been provided on the website of the government. ಅಂದರೆ ಸಂಸ್ಥೆಯು ಡ್ಯಾಶ್ ಅಥವಾ ಅದಕ್ಕಿಂತ ಹೆಚ್ಚಿನ ಉದ್ಯೋಗಿಗಳನ್ನು ನೇಮಿಸಿಕೊಂಡರೆ ಬಿಸಿ ವಾತಾವರಣದಲ್ಲಿ ತಂಪಾಗಿಸುವ ನೀರಿನ ನಿಬಂಧನೆಯನ್ನು ಮಾಡಬೇಕು. ಹೌದಾ? ಅಂದರೆ ಬೇಸಿಗೆ ಕಾಲದಲ್ಲಿ ತಂಪು ನೀರು ಬರ್ತಕ್ಕಂಥ ವ್ಯವಸ್ಥೆಯನ್ನು ಇವರು ಮಾಡಬೇಕು. ಹಾಗೆ ಮಾಡಬೇಕಾದರೆ ಎಷ್ಟು ಜನ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರಬೇಕೆಂದು ಕೇಳಿದ್ದಾರೆ. ಹೌದಾ? ಇದನ್ನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಆದರೆ ಈ ರೀತಿಯಾದ ಕ್ವಶನ್ಸನ್ನು KE ಕೇಳಬಹುದು. ಅದಕ್ಕಾಗಿ ಈ ಕ್ವಶನನ್ನು ಪಿಕ್ ಮಾಡಿ ಮಾಕ್ ಟೆಸ್ಟ್ನಲ್ಲಿ ಹಾಕಲಾಗಿದೆ. ಸೊ ಇದರ ಉತ್ತರ ಬಂದು 250, ರೈಟ್? 250 ಜನ ಅಥವಾ ಅದಕ್ಕಿಂತ ಹೆಚ್ಚು ಜನ ಇದ್ದಲ್ಲಿ ಈ ರೀತಿಯಾದ ಒಂದು ನಿಬಂಧನೆಯನ್ನು ನೀವು ಮಾಡಬೇಕೆಂದು ಈ ಕಾರ್ಖಾನೆ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್ 7th ಕ್ವಶನ್. ದ ಫಸ್ಟ್ ಫ್ಯಾಕ್ಟರೀಸ್ ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಇನ್ ದಿ ಇಯರ್. ಅಂದರೆ ಮೊದಲ ಕಾರ್ಖಾನೆಗಳ ಕಾಯ್ದೆಯು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ಇದನ್ನು ಕೂಡ ನಾವು ಮೋಸ್ಟ್ಲಿ ಮೊದಲನೇ ಅಥವಾ ಎರಡನೇ ವಿಡಿಯೋದಲ್ಲಿ ಅಂದರೆ ಐತಿಹಾಸಿಕ ವಿಕಸನದ ಈ ಕಾಯ್ದೆಗಳ ಐತಿಹಾಸಿಕ ವಿಕಸನ ನೋಡುವಾಗ ಈ ಪಾಯಿಂಟನ್ನು ಕೂಡ ನೋಡಿದ್ದೇವೆ. ಸೊ ಇದರ ಉತ್ತರ ಬಂದು 1881. ಇನ್ 1881 ದ ಫಸ್ಟ್ ಫ್ಯಾಕ್ಟರೀಸ್ ಆ್ಯಕ್ಟ್ ಆಫ್ ಇಂಡಿಯಾ ವಾಸ್ ಪಾಸ್ಡ್. ನೌ ಯುವರ್ ಟಾಸ್ಕ್ ಈಸ್ ಟು ಟೆಲ್ ದ್ಯಾಟ್ ಹೂ ವಾಸ್ ದಿ ವಾಯ್ಸ್ರಾಯ್ at that period or Governor General at that period, and on which basis was this first factory act was focusing. ಹೌದಾ? ಅಂದರೆ ಈ ಕಾಯ್ದೆ ಪಾಸ್ ಆದಾಗ ವಾಯ್ಸ್ರಾಯ್ ಅಥವಾ ಗವರ್ನರ್ ಜನರಲ್ ಯಾರಾಗಿದ್ದರು ಮತ್ತು ಈ ಮೊದಲನೇ ಕಾರ್ಖಾನೆ ಕಾಯ್ದೆ ಯಾರ ಮೇಲೆ ಹೆಚ್ಚಿಗೆ ಒತ್ತನ್ನು ನೀಡಿತ್ತು? ಇದನ್ನು ನೀವು ಆನ್ಸರ್ ಮಾಡಿ. ಸೊ ಮೋಸ್ಟ್ಲಿ ಇಲ್ಲಿಗೆ 3 ಅಥವಾ 4ನೇ ಕ್ವಶನ್ ಕೇಳ್ತಾ ಇದ್ದೀನಿ. ನಾವು ಈ ಮಾಕ್ ಟೆಸ್ಟ್ನಲ್ಲಿ 15 ಕ್ವಶನ್ ಕೇಳಿದ್ದೇವೆ. ಈ ಕ್ವಶನ್ ಮೇಲೆ ಈಗ 4 ಅಥವಾ 5 ಕ್ವಶನ್ ಆ್ಯಡ್ ಆಗಿದೆ. ಅಂದರೆ ನೀವೇ ತಿಳ್ಕೊಳ್ಳಿ, ಮಿನಿಮಮ್ 20 ಕ್ವಶನ್ಸ್ ಈಗ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ 8th ಕ್ವಶನ್. ವಿಚ್ ಶೆಡ್ಯೂಲ್ ಆಫ್ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ ಆಫ್ 1948 specifies beryllium poisoning, anthrax and arsenic poisoning or its sequel etc. as notifiable diseases, right? ಅಂದರೆ ಕಾರ್ಖಾನೆಗಳ ಕಾಯ್ದೆ 1948 ಪ್ರಕಾರ ಯಾವ ಅನುಸೂಚಿಯು ಬೆರಿಲಿಯಂ ವಿಷ, ಆಂಥ್ರಾಕ್ಸ್ ಮತ್ತು ಆರ್ಸೆನಿಕ್ ವಿಷ ಅಥವಾ ಅದರ ಮುಂದುವರಿದ ಭಾಗ ಇತ್ಯಾದಿಗಳನ್ನು ಅಧಿಸೂಚಿತ ರೋಗಗಳೆಂದು ನಿರ್ದಿಷ್ಟಪಡಿಸುತ್ತದೆ? ಈಗ ನೋಡಿ, ನಮಗೆ ಇಲ್ಲಿ ಬೆರಿಲಿಯಂ ಪಾಯ್ಸನಿಂಗ್, ಆಂಥ್ರಾಕ್ಸ್ ಅಥವಾ ಆರ್ಸೆನಿಕ್ ಪಾಯ್ಸನಿಂಗ್ ಇವು ಯಾವೂ ಗೊತ್ತಿಲ್ಲ, ರೈಟ್? ಬಟ್ ನಮಗೆ ಏನು ಹಿಂಟ್ ಕೊಟ್ಟಿದ್ದಾರೆ ಇವು ನೋಟಿಫೈಬಲ್ ಡಿಸೀಸ್ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ದೇ ಹ್ಯಾವ್ ಮೆನ್ಷನ್ ದ್ಯಾಟ್ ದೀಸ್ ಆರ್ ನೋಟಿಫೈಬಲ್ ಡಿಸೀಸಸ್, ರೈಟ್? ಆ್ಯಂಡ್ ವಿ ಹ್ಯಾವ್ ಸ್ಟಡಿಡ್ ದ್ಯಾಟ್ ಇನ್ ದಿ 3rd schedule it has mentioned about the notifiable diseases. So the answer will be 3rd schedule, right? Now you have got one hint if at all it comes in examination, right? Which are the notifiable diseases in the 3rd schedule? Then you have 3 options. One is beryllium poisoning, second is anthrax and arsenic poisoning. If at all there is another option that has been mentioned except these 3, then it will be easy for you to eliminate. So making the notes out of the question is also very important, right? ಅಂದರೆ ಈಗ ನಿಮಗೆ 3 ಅರ್ಥವಾಗಿದೆ. ಯಾವ್ಯಾವು ನೋಟಿಫೈಬಲ್ ಡಿಸೀಸ್, ಅಧಿಸೂಚಿತ ರೋಗಗಳಲ್ಲಿ 3 ಇವೆ. ಅವು ಯಾವುವು? ಬೆರಿಲಿಯಂ ಪಾಯ್ಸನಿಂಗ್, ಆಂಥ್ರಾಕ್ಸ್, ಆರ್ಸೆನಿಕ್. ಇವು ಬಿಟ್ಟು ಯಾವುದಾದ್ರೂ ಒಂದು ನಿಮಗೆ ಆಪ್ಷನ್ ಬೇರೆ ಕೊಟ್ಟಿದ್ದಲ್ಲಿ ಅದನ್ನು ನೀವು ಟಿಕ್ ಮಾಡಿದರೆ ಅಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಕ್ವಶನ್ನಲ್ಲಿ ಕೂಡ ನೀವು ಪಾಯಿಂಟ್ಸ್ ಮಾಡಿದರೆ ಅದು ನಿಮಗೆ ಎಕ್ಸಾಮಿಗೆ ಉಪಯುಕ್ತವಾಗುತ್ತದೆ. ನೆಕ್ಸ್ಟ್ 9th ಕ್ವಶನ್. The space for every worker employed in the factory after the commencement of Factory Act of 1948 should be dash cubic meters. That means we have discussed this in video, but we haven't discussed the parameter, like what is the difference or what is the distance that should be maintained in between each and every employee. ಅಂದರೆ ಕಾರ್ಖಾನೆಗಳ ಕಾಯ್ದೆ 1948ರ
ಪ್ರಾರಂಭದ ನಂತರ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಕಾರ್ಮಿಕನಿಗೂ ಡ್ಯಾಶ್ ಘನಮೀಟರ್ ಸ್ಥಳಾವಕಾಶ ಆಗಿರಬೇಕು ಅಥವಾ ಸ್ಥಳಾವಕಾಶವಿರಬೇಕು. ಇದನ್ನು ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕಾಗಿ ಈ ರೀತಿಯಾದ ಪ್ರೊವಿಷನನ್ನು ಈ ಕಾಯ್ದೆಯಲ್ಲಿ ಕೊಟ್ಟಿದ್ದರು. ನಾವು ಕೇವಲ ದಟ್ಟಣೆಯನ್ನು ಕಡಿಮೆ ಮಾಡುತ್ತಿದೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಆದರೆ ಎಷ್ಟು ಘನಮೀಟರ್ ಇರಬೇಕು ಅಂತ ನಾವು ಹೇಳಿರಲಿಲ್ಲ. ಅದನ್ನು ಈಗ ಕ್ವಶನ್ ಆಗಿ ಕೊಟ್ಟಿದ್ದೇನೆ. ಸೊ ಇದರ ಉತ್ತರ ಬಂದು 14.2. ನೆನಪಿಟ್ಕೊಳ್ಳಿ, ದಿಸ್ ಆನ್ಸರ್ ಈಸ್ 14.2. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಸ್ಟ್ಯಾಚ್ಯುಟರಿ ವೆಲ್ಫೇರ್ ಫೆಸಿಲಿಟಿ ಅಂಡರ್ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ ಆಫ್ 1948? ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದೂ ಕಾರ್ಖಾನೆಗಳ ಕಾಯ್ದೆ 1948ರ ಅಡಿಯಲ್ಲಿ ಶಾಸನಬದ್ಧ ಕಲ್ಯಾಣ ಸೌಲಭ್ಯವಲ್ಲ. ರೈಟ್, ನಾವು ಹಿಯರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಶಿಶುಪಾಲನಾ ಕೇಂದ್ರ. ರೈಟ್, ಪ್ರತಿ 30 ಜನ ಹೆಣ್ಮಕ್ಳಿದ್ದಲ್ಲಿ ನೀವು ಶಿಶುಪಾಲನಾ ಕೇಂದ್ರವನ್ನು ಕೊಡಬೇಕು. ಈಗ ಕ್ಯಾಂಟೀನ್ ಎಷ್ಟು ಜನ ಇದ್ದಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಕೊಡಬೇಕು, ಇದನ್ನು ಕಮೆಂಟ್ ಮಾಡಿ ಹೇಳಿ. ಮೋಸ್ಟ್ಲಿ ಇದು 6ನೇ ಅಥವಾ 7ನೇ ಕ್ವಶನ್ ಆಗಿದೆ. ನೆಕ್ಸ್ಟ್, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ. ರೈಟ್, ಇದು ಕೂಡ ನಿರ್ದಿಷ್ಟ ವ್ಯಕ್ತಿಗಳಿದ್ದಲ್ಲಿ ಇದನ್ನು ನೀವು ಕೊಡಬೇಕಂತ ಹೇಳುತ್ತೆ. ರೈಟ್, then the answer here will be sarige. Right, the answer here is transport. This is not the facility that has been mentioned under this act. Next, 11th question. To avoid the overcrowding, the space provided for each worker under the Factories Act of 1948 is. ಅಂದರೆ ಕಾರ್ಖಾನೆಗಳ ಕಾಯ್ದೆ 1948ರ ಅಡಿಯಲ್ಲಿ ಪ್ರತಿ ಕಾರ್ಮಿಕರಿಗೆ ಒದಗಿಸಲಾದ ಸ್ಥಳದಲ್ಲಿ ಜನದಟ್ಟಣೆಯನ್ನು ತಪ್ಪಿಸಲು. ರೈಟ್, ಇದರ ಆಪ್ಷನ್ಸ್ ಏನಿದೆ ನೋಡಿ. ರೈಟ್, ಈಗ ನಾವು ಮೋಸ್ಟ್ಲಿ 8th or 9th ಕ್ವಶನ್ ನೋಡಿದ್ದೇವೆ, ಹೌದಾ? ಜನದಟ್ಟಣೆಯನ್ನು ತಪ್ಪಿಸಲು 14.2 ಘನಮೀಟರ್, ರೈಟ್, ಕ್ಯೂಬಿಕ್ ಮೀಟರ್ಸ್ ದೇರ್ ಶುಡ್ ಬಿ ದಿ ಸ್ಪೇಸ್ ಪ್ರೊವೈಡೆಡ್ ಇನ್ ಬಿಟ್ವೀನ್ ದೆಮ್. ರೈಟ್, now the option is asking before what if the factory has been established before 1948. So here the answer will be 9.9 cubic meters for factories built before 1948 and 14.2 cubic meters for those built after 48. ರೈಟ್, ಇದನ್ನು ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ರೀತಿಯಾದ ಕ್ವಶನನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳಬಹುದು. ಇದರಲ್ಲಿ 2 ಕ್ವಶನ್ ಆಗುತ್ತೆ. ಒಂದು, 1948ರ ಮುಂಚೆ ಯಾವುದೇ ಕಾರ್ಖಾನೆ ಸ್ಥಾಪನೆ ಆದಲ್ಲಿ ಅಲ್ಲಿ ಎಷ್ಟು ಘನಮೀಟರ್ ಇರಬೇಕು ಮತ್ತು ಸ್ಥಾಪನೆಯಾದ ಮೇಲೆ ಎಷ್ಟು ಘನಮೀಟರ್ ಇರಬೇಕು. ಸೊ ಆನ್ಸರ್ ಬಂದು 9.91. ರೈಟ್, ಮತ್ತೊಂದು 14.2. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ದ ಮ್ಯಾಕ್ಸಿಮಮ್ ಡೈಲಿ ಅವರ್ಸ್ ಆಫ್ ವರ್ಕ್ ಇನ್ ಅ ಡೇ ವಿತ್ ನಾರ್ಮಲ್ ವೇಜ್ ಅಲೌಡ್ ಇನ್ ಫ್ಯಾಕ್ಟ್ರೀಸ್ ಈಸ್. ಅಂದರೆ ಕಾರ್ಖಾನೆಗಳಲ್ಲಿ ಅನುಮತಿಸಲಾದ ಸಾಮಾನ್ಯ ವೇತನದೊಂದಿಗೆ ಒಂದು ದಿನದಲ್ಲಿ ಗರಿಷ್ಠ ದೈನಂದಿನ ಕೆಲಸದ ಗಂಟೆಗಳು ಎಷ್ಟಾಗಿರುತ್ತೆ, ಅಂದರೆ ಸಮಯ ಎಷ್ಟಾಗಿರುತ್ತೆ. ಇಲ್ಲಿ ನಾವು ಇದನ್ನು ಕೂಡ ವಿಡಿಯೋದಲ್ಲಿ ನೋಡಿದ್ದೇವೆ. ಆನ್ಸರ್ ಬಂದು 9 ಗಂಟೆಗಳು. ರೈಟ್, 9 hours. ನೆಕ್ಸ್ಟ್, ದ ನಂಬರ್ ಆಫ್ ಎಲೆಕ್ಟೆಡ್ ವರ್ಕರ್ಸ್ ಇನ್ ದಿ ಕ್ಯಾಂಟೀನ್ ಮ್ಯಾನೇಜಿಂಗ್ ಕಮಿಟಿ ಶಾಲ್ ನಾಟ್ ಬಿ ಮೋರ್ ದ್ಯಾನ್ ಡ್ಯಾಶ್ ಆ್ಯಂಡ್ or shall not be less than dash. It is asking about the maximum and minimum limit of the managing members in the canteen. ಅಂದರೆ ಕ್ಯಾಂಟೀನ್ ನಿರ್ವಹಣಾ ಸಮಿತಿಯಲ್ಲಿ ಚುನಾಯಿತ ಕಾರ್ಮಿಕರ ಸಂಖ್ಯೆ ಡ್ಯಾಶ್ಗಿಂತ ಹೆಚ್ಚಿಗೆ ಅಥವಾ ಡ್ಯಾಶ್ ಅದಕ್ಕಿಂತ ಕಡಿಮೆ ಇರಬಾರದು. ಇದನ್ನು ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿಲ್ಲ, ಆದರೆ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ಹಾಕಿದ್ದೇನೆ. ಯಾಕಂದರೆ ಇದು ಪ್ರೀವಿಯಸ್ ಯಾವುದೋ ಒಂದು EPFO ಅಥವಾ ESIC ಕ್ವಶನ್ ಪೇಪರ್ನಲ್ಲಿ ಕೇಳಲಾಗಿದೆ. ಸೊ ಇದರ ಉತ್ತರ ಬಂದು 5ಕ್ಕಿಂತ ಹೆಚ್ಚು ಅಥವಾ 2ಕ್ಕಿಂತ ಕಡಿಮೆ. ರೈಟ್, ಮೋರ್ ದ್ಯಾನ್ 5 ಆರ್ ಲೆಸ್ ದ್ಯಾನ್ 2. ನೆಕ್ಸ್ಟ್, ದ 14th ಕ್ವಶನ್, ವಿಚ್ ಸೆಕ್ಷನ್ ಆಫ್ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ ಆಫ್ 1948 ಡಿಫೈನ್ಸ್ ಅಡಲ್ಟ್? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್, ಅಡಲ್ಟ್ ಹ್ಯಾಸ್ ಬೀನ್ ಡಿಫೈನ್ಡ್ ಇನ್ ವಿಚ್ ಸೆಕ್ಷನ್ ಆಫ್ ದಿ ಆ್ಯಕ್ಟ್? ಅಂದರೆ ಕಾರ್ಖಾನೆಗಳ ಕಾಯ್ದೆ 1948ರ ಯಾವ ವಿಭಾಗವು ವಯಸ್ಕವನ್ನು ವ್ಯಾಖ್ಯಾನಿಸುತ್ತದೆ? ಸೊ ಇದರ ಉತ್ತರ ಬಂದು ಸೆಕ್ಷನ್ 2A, ವಿಭಾಗ 2A. ನೆಕ್ಸ್ಟ್, 15th ಕ್ವಶನ್, ವಿಚ್ ಸೆಕ್ಷನ್ ಆಫ್ ದಿ ಫ್ಯಾಕ್ಟರೀಸ್ ಆ್ಯಕ್ಟ್ ಆಫ್ 1948 empower the state government to declare different departments to be separate factories or 2 or more factories to be a single factory? ಅಂದರೆ ಕಾರ್ಖಾನೆಗಳ ಕಾಯ್ದೆ 1948ರ ಯಾವ ವಿಭಾಗವು ವಿವಿಧ ಇಲಾಖೆಗಳನ್ನು ಪ್ರತ್ಯೇಕ ಕಾರ್ಖಾನೆಗಳು ಅಥವಾ 2 ಅಥವಾ ಹೆಚ್ಚು ಕಾರ್ಖಾನೆಗಳನ್ನು ಒಂದೇ ಕಾರ್ಖಾನೆಯ ಎಂದು ಘೋಷಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ? ರೈಟ್, the answer here is ವಿಭಾಗ 4. right, the answer here is ವಿಭಾಗ section 4. So these were the 15 questions that we have discussed in the mock test number 5. right, if at all you have not attended the videos or you have not watched the videos, please do watch,
and do make the notes of those things. And if at all you are not joined the Telegram channel, please do join. The link will be provided in the description. ನೀವು ಯಾರಾದರೂ ಅಣುಕು ಪರೀಕ್ಷೆಗಳನ್ನು ಅಟೆಂಡ್ ಮಾಡಿಲ್ಲ ಅಂದರೆ ದಯಮಾಡಿ ಮಾಕ್ ಟೆಸ್ಟ್ 1 to 5 ಎಲ್ಲ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ. ಮಾಕ್ ಟೆಸ್ಟ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಪ್ಲೇಲಿಸ್ಟ್ನಲ್ಲಿ ಇರ್ತಕ್ಕಂಥ 18 ವಿಡಿಯೋಗಳಿವೆ. ಎಲ್ಲ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ಅಂದರೆ ನಿಮಗೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇದರಿಂದ ನಿಮಗೆ ಭಾಳ ಉಪಯುಕ್ತ ಆಗುತ್ತೆ. ನಾನು ಗ್ಯಾರಂಟಿ ಹೇಳ್ತೀನಿ, ಮಿನಿಮಮ್ 15 to 20 ಕ್ವಶನ್ಸ್ ಡೈರೆಕ್ಟಾಗಿ ಬರುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. And if at all you are new to the channel, please do subscribe and share with your friends. Thank you. Have a nice day.